ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಪ್ರೀತಿಯ ಕುರಿ ಸಾಕಾಣಿಕೆದಾರರು ಹಾಗೂ ಕರುನಾಡ ಅನ್ನದಾದ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಹಾಗೂ ನಮ್ಮ ಹೈಟೆಕ್ ಫುಡ್ ಬಳಕೆದಾರರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈಗ ಏನೈತಪ್ಪ ಅಂತಂದ್ರೆ, ಮರಿಗಳು ತಂದಿರ್ತೀರಿ ನೀವು. ತಂದ್ಮೇಲೆ 2 ತಿಂಗಳ 2.5 ತಿಂಗಳ 3 ತಿಂಗಳ ನಿಮ್ಮ ಇದ್ರ ತಕ್ಕಂಗ ಒಂದು ಪೀರಿಯಡ್ ಮಾಡ್ಕೊಂಡ ನೀವು ಮೇಯಿಸ್ತೀರಿ. ಮೇಯಿಸಿದ ಮೇಲೆ ನೀವು ಮರಿಗಳು ಮೇಯಿಸಿದ ಮೇಲೆ ಮಾರ್ಕೆಟಿಂಗ್ ಒಯ್ಬೇಕಾರ ಇಲ್ಲ ವ್ಯಾಪಾರಸ್ಥರನ್ನ ಕರೆಸಿ ನೀವು ಮರಿಗಳು ತೋರಿಸ್ಬೇಕಂದ್ರೆ ನಿಮ್ಮ ಮರಿಗಳು ಯಾವ ತರ ಗ್ರೋತ್ ಬರ್ಬೇಕು. ಈ ಕೆಲವೊಬ್ಬರಲ್ಲಿ ಯುವಕರಲ್ಲಿ ಏನೈತಿ ಹೊಸದಾಗಿ ಮಾಡೋರಿಗೆ ಅಂದ್ರೆ 2 ತಿಂಗಳ 3 ತಿಂಗಳ ಮೇಯ್ಸಿವ್ರಿ, ನಾವು ಮರಿ ಮಾರಾಕ್ ಯೋಗ್ಯ ಇದಾವು, ನಾವು ಮಾರಾಕ್ ನಿಲ್ತು ಮರಿ ತೋರಿಸ್ತಾರ ವ್ಯಾಪಾರಸ್ಥರಿಗೆ ಕರೆಸ್ಕಿಸಿಂದ. ಮರಿಗಳ ಎಷ್ಟು ದಿವ್ಸ ನಾವು ಮೇಯ್ಸಿವ್ ಅನ್ನೋದು ಮಾತ್ರ ಕೌಂಟ್ ಹಾಕ್ತಾರ. ಆದ್ರೆ ಮರಿಗಳು ನಮಗೆ ಗ್ರೋತ್ ಬಂದಾವೋ ಇಲ್ಲೋ, ಮರಿಗಳು ನಾವು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಮರಿಗಳಲ್ಲಿ ಯಾವ ತರ ಕ್ವಾಲಿಟಿ ಬೇಕು, ಯಾವ ತರ ಮರಿ ಗ್ರೋತ್ ಬಂದೈತಿ, ಯಾವ ತರ ಕ್ವಾಲಿಟಿ ಬಂದ್ರೆ ಯಾವ ತರ ಗ್ರೋತ್ ಬಂದಿತ್ತಪ್ಪ ಅಂತಾರೆ ಮರಿಗಳು ಮಾರಾಟ ಆಕಾವು. ಯಾವ ತರ ನಾವು ಮರಿಗಳನ್ನ ಸಾಕಾಣಿಕೆ ಮಾಡಿ ಒಂದ್ ಮರಿಗಳ ತೂಕ ಎಷ್ಟು ಇಂಪಾರ್ಟೆಂಟ್ ಮರಿಗಳಿಗೆ ಇರ್ತೈತಿಪ್ಪ, ಮರಿಗಳ ತೂಕ ಎಷ್ಟು ಇಂಪಾರ್ಟೆಂಟ್ ಬರ್ತಾವಲ್ಲ ಅಷ್ಟೇ ಇಂಪಾರ್ಟೆಂಟ್ ಏನತ್ಲ ಮರಿಗಳ ಶರೀರಕ್ಕೂ ಏನತ್ತ ವ್ಯಾಪಾರಸ್ಥರ ಮಹತ್ವ ಕೊಡ್ತಾರ. ಹಿಂಗಾಗಿ ಮರಿಗಳು ಯಾವ ತರ ಗ್ರೋತ್ ಬಂದಿರ್ಬೇಕು, ನಡ ಹೆಂಗ್ ಬಂದಿರ್ಬೇಕು, ತೂಕ ಹೆಂಗ್ ಬಂದಿರ್ಬೇಕು, ಮರಿಗಳು ಸೇಫ್ ಹೆಂಗ್ ಬಂದ್ರೆ ಮರಿಗಳಿಗೆ ವ್ಯಾಪಾರಸ್ಥರ ಅಟ್ರಾಕ್ಷನ್ ಆಗಿ ಮರಿಗಳು ವ್ಯಾಪಾರ ಮಾಡ್ಕೊತಾರ ಅಂತ ಹೇಳ್ತಲೆ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಇದನ್ನೆಲ್ಲ ತಿಳಿಸ್ಕೊಡಕ್ಕೆ ಅಂತ ಸಣ್ಣ ಪ್ರಯತ್ನ ಮಾಡ್ಕೊಳ್ಳಿ. ಸಡ್ಡಿಗೆ ತಂದ್ಮೇಲೆ ಅದರದೇ ಆದ ಒಂದು ವಿಶಿಷ್ಟ ಗುಣಧರ್ಮಗಳು ಹೊಂದ್ಕೊಂಡು ಏನತ್ಲೆ ಅದು ಬೆಳವಣಿಗೆ ಆಕೈತಿ. ಈಗ ನಾವು ಮರಿಗಳು ನಾವು ಮೇಷುಪ್ಪ 2 ತಿಂಗಳ 3 ತಿಂಗಳ ಮೇಷು, ಹೆಂಗೋ ಮೇಷು, ಏನೇನೋ ಮೇಷು, ಮರಿ ಐತಿ, ನಮ್ದು ಮಾರಾಟ ಆಕತಿ, ನಾವು ಹೇಳಿ ರೇಟಿಗೆ ಎಕ್ಸ್ಪೆಕ್ಟೆಡ್ ರೇಟಿಗೆ ಮಾರಾಟ ಆಕತಿ ಅಂತ ಹೇಳಿ ಏನತ್ಲೆ ಅದು ನಮ್ಮ ಕಲ್ಪನೆ, ಅದು ನಮ್ಮ ಭ್ರಮೆನೂ ಆಗಿರ್ತೈತಿ. ಯಾಕಂದ್ರೆ ವ್ಯಾಪಾರಸ್ಥ ಒಬ್ಬ ಮರಿ ತಗೊಳಕ್ ಬರ್ಬೇಕಾದ್ರೆ ಏನತ್ಲೆ ಇಂಥದ್ದೇ ಆದ ಗುಣಧರ್ಮ ಮರಿಯಲ್ಲಿ ಇರಬೇಕು, ಹಿಂಗ ಮರಿ ಬೆಳೆದಿರ್ಬೇಕು, ಈ ತರನ ಮರಿ ಕಾಣಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರ್ತೈತಿ. ಆ ತರ ಏನತ್ಲೆ ನಾವು ಮರಿಗಳು ಕೊಡಾಕ್ ಪ್ರಯತ್ನ ಮಾಡ್ಬೇಕೈತಿ. ಮತ್ತೆ ಆ ತರ ನಾವು ಬೆಳೆಸಿದ್ರೆ ಏನತ್ಲೆ ಒಂದು ಒಳ್ಳೆ ರೇಟಿಗೆ ನಾವು ಮರಿ ಸೇಲ್ ಮಾಡಕ್ ಸಾಧ್ಯತೆ. ಹಿಂಗಾಗಿ ಏನತ್ಲೆ ಮರಿಗಳು ಯಾವ ತರ ಬರ್ಬೇಕಪ್ಪ ಅಂತಂದ್ರೆ ಸೇಪ ಮುಂದ್ಬರ್ತಾವ. ಮರಿ ನೀವು ಸಾಕಾಣಿಕೆ ಮಾಡಿರಿಪ್ಪ ಅಂತಂದ್ರ, ಮರಿ ಮೇಯಿಸಿರಿಪ್ಪ ಅಂತಂದ್ರ ಈ ತರ ಸೇಪ್ ಬರ್ಬೇಕು. ಮರಿದು ಯಾವತ್ತಿದ್ರು ಹಿಂಗ್ ಉದ್ದ ಸೇಪ್ ಬಂದಿರ್ಬೇಕು. ಹಿಂಗ ಏನತ್ಲೆ ನಡ ಮಂಚ ಬಡ್ದಂಗ್ ಬರ್ಬೇಕ್ರಿ. ಈಗ ಕೆಲವೊಬ್ರು ಏನತ್ಲೆ ನಡನ ಇರಂಗಿಲ್ಲ, ಮರಿಗೋಳ ರಗಡ್ ತೂಕ ಇರ್ತಾವ, ಹಟ್ಟಿ ಡೂಮ್ ಇರ್ತಾವು. ಆದ್ರೆ ಏನತ್ಲೆ ಮರಿಗೋಳ ಏನತ್ಲೆ ಸೇಪ್ ಬಂದಿರಂಗಿಲ್ಲ. ನಡ ಏನತ್ಲೆ ಹಿಂಗ್ ಇಲ್ಲಿ ದುಬ್ಬದ ಮೇಲೆ ನಡ ಹಿಂಗ್ ಮಂಚ ಬಡ್ದಂಗ್ ಬರ್ಬೇಕು. ಅವ್ರಿಗೆ ಕೈ ಹಿಂಗ್ ಹಿಡಿದ್ರೆ ಏನತ್ಲೆ ವ್ಯಾಪಾರಸ್ಥರಿಗೆ ಹಿಂಗ್ ಹಿಡಿದ್ರೆ ಇದಾಗಬಾರ್ದ, ಪೂರ ಹಿಂಗ ಕೂಡಿರ್ಬಾರ್ದು ಕೈ. ಹಿಂಗ ಏನತ್ಲೆ ಮಂಚ ಬಡ್ದಂಗ್ ಬರ್ಬೇಕು. ಮರಿ ಸೇಪ್ ಬರ್ಬೇಕು, ಒಟ್ಟ ಹಬ್ಬ ಬಿಸ ಬರ್ಬೇಕು. ಮರಿ ಏನತ್ಲೆ ಅವ್ರಿಗೆ ತೂಕ ವಜನ ಆಗ್ಬೇಕು. ಮತ್ತೆ ಮುಖ್ಯವಾಗಿ ಇನ್ನೂ ಒಂದು ಏನೈತಪ್ಪ ಅಂತಂದ್ರ ಮರಿಯಲ್ಲಿ ಹಿಂದಿನ ಭಾಗ, ಪ್ರತಿ ಒಂದು ಮರಿಯಲ್ಲಿ ಇಲ್ಲಿ ಹಿಂದಿನ ಭಾಗ ಏನೈತಪ್ಪ ಅಂತಂದ್ರ ಈ ತರ ಸೇಪ್ ಬರ್ಬೇಕ. ಈ ತರ ಸೇಪ್ ಬತ್ತಪ್ಪ ಅಂತ ಏನತ್ಲೆ ಇವು ತುಪ್ಪ ಏನತ್ಲೆ ಹಿಂಗ್ ಕೂಡಿರ್ಬಾರ್ದ, ಈ ತರ ಸೇಪ್ ಬರ್ಬೇಕು, ಅಗಲ್ ಬರ್ಬೇಕು. ಇಲ್ಲಿ ಏನತ್ಲೆ ನಡ ಈ ತರ ಬರ್ಬೇಕು. ಮರಿಗಳು ಏನತ್ಲೆ ನೋಡ್ರಿ ಹಬ್ಬ ಬಿಸ್ ಮನಗಂಡ ಉದ್ದಕ್ ಬರ್ಬೇಕು, ಸಾಟ ಈ ನಮ್ನಿ ಬರ್ಬೇಕ. ಬರೀ ಯಾವತ್ತಿದ್ರು ಇಲ್ಲಿ ನಡ ಗಟ್ಟಿ ಬರ್ಬೇಕ. ಈ ಬೇಕಾರೆ ಹಿಡಿದ್ ನೋಡ್ರಿ ಇಲ್ಲಿ ಏನತ್ಲೆ ಮನಗಂಡ ಗಟ್ಟಿ ಬಂದ್ಬಿಡ್ತೈತಿ. ಈ ತರ ಕೂಡಂಗೆ ಇಲ್ಲದ ಹಬ್ಬ ಬಿಸ, ಈ ತರ ಸೇಪ್ ಬರ್ಬೇಕು. ಈ ತರ ಏನತ್ಲೆ ಮರಿ ಮಂಚ ಬಡ್ದಂಗ್ ಬರ್ಬೇಕು. ಒಳ್ಳೆ ಏನತ್ಲೆ ನಿಮ್ಗೆ ಏನಿಲ್ಲ ಈ ತರ ಸೇಪ್ ಏನತ್ಲೆ ಹಿಂದೆ ತೋರಿಸ್ರಿ. ನಾವು ನಮ್ಮ ಪ್ರತಿ ಒಂದ್ ಮರಿಗೆ ನೋಡಿ ನೀವು 25 ಬದುಕಿದ್ರಿ ಈ ತರ ಸೇಪ್ ಬಂದ್ ಬಿಡ್ತೈತಿ. ಬರೀ ಈ ತರ ಏನತ್ಲೆ ಸೇಪ್ ಬರ್ಬೇಕ. ಇಲ್ಲಿ ಅಗಲ್ ಬರ್ಬೇಕು. ಆಮೇಲೆ ಏನತ್ಲೆ ಇಲ್ಲಿ ಮಂಚ ಬಡ್ದಂಗ್ ಬರ್ಬೇಕು. ಮರಿ ಏನತ್ಲೆ ಹಿಂಗ್ ಹಿಡಿದ್ರೆ ಗಟ್ಟಿ ಬರ್ಬೇಕು. ನಡ ಬೇಕಾರೆ ನೀವು ಹಿಡಿದ್ ನೋಡ್ಬೋದು. ನೀವು ಯಾ ನಮನಿ ಗಟ್ಟಿ ಬಂದೈತಪ್ಪ ಅಂತಂದ್ರೆ ಹಿಂಗ್ ಮಂಚ ಬಡ್ದಂಗ್ ಬರ್ಬೇಕು, ನಡ ಗಟ್ಟಿ ಬರ್ಬೇಕು. ಅವಾಗ ಏನತ್ಲೆ ಮರಿ ಇದ ತರ ಆಕತಿ, ಹಿಂಗ ಆಕತಿ ವ್ಯಾಪಾರ ಹೇಳಕ್ಕಾಗಲ್ಲ. ಅಷ್ಟ ನಮ್ಮ ಮರಿಗಳು ನೀವು ಪ್ರತಿಯೊಂದು ಮರಿಗಳು ನೋಡ್ಬೋದು. ಹಿಂದ್ಗಡೆ ಸೇಪ್ ಯಾವ ತರ ಬಂದೈತಿ ನಾವು ಇದಾಗಿರ್ಬೋದು ನಡ, ಈ ತರ ನಡ ನೋಡ್ರಿ ನಡ. ಆಮೇಲೆ ಇದಾಗಿರ್ಬೋದು ನಡ ಏನತ್ಲೆ ಗದಿ ಸೇಪ್ ಬಂದೈತಿ, ಮಂಚ ಬಡ್ದಂಗ ನಡ ಬಂದಿರ್ತೈತಿ. ಈ ತರ ಏನತ್ಲೆ ಹಿಂದ್ಗಡೆ ಈ ತರ ಅಗಲ್ ಬತ್ತಪ್ಪ ಅಂತಾರ ಸೇಪ, ಇಲ್ಲೇ ಇರೋದಿಲ್ಲ ಮಾಂಸ ಕಂಡ. ಪ್ರತಿಯೊಂದೆಲ್ಲ ಮರಿ ಏನತ್ಲೆ ಸೇಪ ಟಾಪ್ ಕ್ವಾಲಿಟಿ ಮರಿ ಅದಾವ. ಟಾಪ್ ಕ್ವಾಲಿಟಿ ಮರಿ ಹುಲಿ ಹಿಡ್ದಂಗ ಅವಂಗ. ನಮ್ಮ ಸಾಕಾಣಿಕೆ ಮಾಡುವ ಮರಿಗಳಲ್ಲಿ ಪ್ರತಿ ಒಂದೆಲ್ಲ ಮರಿ 2 ಮರಿ ನಾವು ಬಿಟ್ಟು ಏನತ್ಲ ಇವು ಮರಿಗಳು ಏನದಾವಲ್ಲ ಜಬರ್ದಸ್ತಾಗಿ ಬೆಳೆದವ್ರಿ. ಅಗ್ದಿ ಮೈ ತುಂಬ್ಕೊಂಡ ಫುಲ್ ಇದ್ರಲ್ಲೇ ಪವರ್ಲೆ ಬೆಳೆದಾವು. ಅವತ್ರದ್ದು ಯಾವ ತರ ಐತಪ್ಪ ಅಂತಾರ ಸೇಪ
ನಡನೂ ಗಟ್ಟಿ ಬರ್ತೈತಿ, ಮಂಚ ಬಡ್ದಂಗ ನಡ ಬಂದೈತಿ, ಗಟ್ಟಿ ಬಂದೈತಿ. ಹಿಂದ್ಗಡೆ ಸೇಪ ಮೌಸ್ ಕಂಡು ತುಂಬಿಗಳು ಹಿಂಗೆ ಚಾಚಿದಂಗ ಆಗಿಬಿಡ್ತೈತಿ, ಹಿಗ್ಗತೈತಿ. ಆ ತರ ಹಿಂದಿನ ಭಾಗ ಏನತ್ಲೆ ಶರೀರ ಹಿಗ್ಗಿರ್ಬೇಕು, ಆಮೇಲೆ ಮಂಚ ಬಡ್ದಂಗ ಆಗಿರ್ಬೇಕು. ಈ ತರ ಪ್ರತಿಯೊಂದು ಮರಿ ಎಲ್ಲ ನಮ್ಗೆ ಸೇಫ್ ಅದಾವ. ಹಿಂಗಾಗಿ ಏನತ್ಲ ಮರಿ ವ್ಯಾಪಾರಸ್ಥರಿಗೆ ಮರಿಗಳು ನೋಡಿದ ಕೂಡಲೇ ಅಟ್ರಾಕ್ಷನ್ ಆಗ್ಬೇಕ, ಮರಿ ಇವ್ನು ತಗೋಬೇಕಪ್ಪ, ಚಲೋ ಬಂದವಪ್ಪ, ಬೆಳವಣಿಗೆ ಚಲೋ ಅದಾವು, ಕಂಡು ಬೆಳೆದೈತಿ, ಗ್ರೋತ್ ಬಂದಾವು, ಮರಿಗಳು ನಾವು ಇವ್ನು ತಗೋಬೇಕಪ್ಪ ಅಂತೇಳಿ ಅವ್ರಿಗೆ ಏನತ್ಲೆ ಈ ತರ ಮರಿಗಳು ಟಾಪ್ ಮರಿಗಳು ಬಂದಿದ್ದಪ್ಪ ಅಂತಾರೆ. ವ್ಯಾಪಾರಿಗಸ್ತ ಬಂದ್ರು 200-500 ರೂಪಾಯಿ ರೇಟ್ ವಿಚಾರ ಮಾಡಲ್ಲ, ಏನತ್ಲೆ ಖರೀದಿ ಮಾಡ್ತಾನ. ಈಗ ನೀವು ನೋಡ್ಬೋದು ಕೆಲವೊಂದಿಷ್ಟು ಮರಿಗಳು ಏನತ್ಲೆ ಇದೊಂದು ಮರಿ ನೋಡ್ಬೋದು ನೀವು. ಈ ಮರಿ ಸಹಿತ ಏನತ್ಲ ಇದು ನಾವು ತಂದಾಗ ಸಣ್ಣ ಮರಿ ಇರುತ್ತೆ, ಅಗದಿ ಈ ಗುಂಪಿನಲ್ಲೇ ಇದು ಸಣ್ಣದ ಅನ್ಬೋದು. ಈ ತರ ಸೇಪ್ ಬಂದ್ಬಿಟ್ಟೈತ್ರಿ ಇದು. ನೋಡ್ರಿ ಇದು ಮಂಚ ನಡ ಹೆಂಗ್ ಬಂದೈತಿ, ಮಂಚ ಬಿಡದ ಹಿಂಗ್ ಹಿಡಿದ್ರೆ ನಡ ಹಿಂಗ್ ಕೈ ಕೂಡಂಗಲ್ಲ, ಆ ತರ ನಡ ಗಟ್ಟಿ ಬಂದ್ಬಿಟ್ಟೈತಿ. ಈ ತರ ಮಂಚ ಬಿಡದಂಗ ಬಂದೈತಿ. ಸೇಪ್ ನೋಡ್ರಿ ಹೆಂಗ್ ಬಂದೈತಿ. ಈ ತರ ಅದು ನಾವು ಗುಂಪಲ್ಲೇ ಸಣ್ಣ ಮರಿ ಅದ, ಆದ್ರೂ ಏನತ್ಲ ಈ ತರ ಮರಿಗಳು ಏನತ್ಲ ಚಲೋ ಬಂದಾವ. ಮರಿಗಳು ಏನತ್ಲ ಯಾವ್ದೋ ಮರಿ ಪಾಲ್ತು ಮರಿ ಅಂತ ಇಂಥ ಮರಿ ಸಣ್ಣ ಮರಿ ಅನ್ನೋದು ಬೇಕಂತ ಸಣ್ಣ ಮರಿ ಇದ್ರು ಏನತ್ಲ ನಮ್ಮ ಟಾಪ್ ಕ್ವಾಲಿಟಿನ ಬಂದವು. ಸೇಫ್ ಏನತ್ಲ ಅಗದಿ ಚಲೋ ವ್ಯಾಪಾರ ಆಗುವಂತ ಸೇಫ್ ಮರಿ ಬಂದ್ಬಿಟ್ಟ. ಮರಿ ಇಣಗಳ ನಾವು ಸಾಕಾಣಿಕೆ ಮಾಡುವಾಗ ಮರಿಗಳ ಆಯ್ಕೆ ಜೊತೆಗೆ ಏನತ್ಲ ಮರಿಗಳಿಗೆ ಹೆಂಗ್ ಮೇಯಿಸ್ಬೇಕು, ಯಾವ ತರ ಮರಿ ಬರ್ಬೇಕು, ಯಾವ ತರ ಗ್ರೋತ್ ಬರ್ಬೇಕು, ಯಾವ ಸೇಫ್ ಬರ್ಬೇಕು, ಆಮೇಲೆ ನಡ ಹೆಂಗ್ ಬರ್ಬೇಕು. ಮುಖ್ಯವಾಗಿ ಅಪಾರಸ್ಥರು ನೋಡೋದ ನಡ. ನೀವು ಬಹಳ ಮರಿಗಳು ಬೆಳೆಸುವಾಗ ಏನತ್ಲ ರೀ, ಮರಿಗಳ ಸೇಪಿಗೆ ಮರಿಗಳು ಬೆಳೆಸ್ಬೇಕಾದ್ರೆ ನಡ ಹೆಂಗ್ ಬರ್ಬೇಕು ಅನ್ನೋದು ಅದಕ್ಕೆ ಬಹಳ ಮಹತ್ವ ಕೊಡ್ಬೇಕು. ನೀವು ನಡ ಏನತ್ಲ ಈ ತರ ಹಿಗ್ಗಬೇಕು, ನಡ ಗಟ್ಟಿ ಬರ್ಬೇಕು. ಅವ್ರಿಗೆ ಏನತ್ಲ ಹಿಡಿದ್ರೆ ಏನತ್ಲ ಕೈಯಾಗ ಹಿಂಗ್ ಹಾಸ್ಕೋಬಾರ್ದು. ಆ ತರ ನಡ ಬತ್ತಪ್ಪ ಅಂದ್ರೆ ಏನತ್ಲ ಅವ್ರು ತಗೊಳಕ್ ವಿಚಾರ ಮಾಡಂಗಿಲ್ಲ, 2 ರೂಪಾಯಿ ರೇಟ್ ಹೆಚ್ಚ ಕಡಿಮೆ ವಿಚಾರ ಮಾಡಲ್ಲ, ಏನತ್ಲ ಮರಿ ತಗೊಂತಾರ. ಹಂಗಂತೇಳಿ ಯಾವ ವ್ಯಾಪಾರಸ್ತು ಏನತ್ಲ ರೇಟ್ ತಗೊಳಂಗಿಲ್ಲ. ಇದ್ದಿದ್ರಲ್ಲಿ ಏನತ್ಲ ನಾವು ಮರಿಗಳು ಚಲೋ ಬಂದಿದ್ದು, ಮರಿಗಳು ಕ್ವಾಲಿಟಿ ಮೇಂಟೈನ್ ಮಾಡಿದ್ದು ಸರಿ ಇತ್ತು ತಗೋತಾವ. ಕೆಲವೊಬ್ಬರಲ್ಲಿ ಏನಾಗಿಬಿಟ್ಟೈತೆ ಅಂದ್ರೆ ನಾವು ಕೆಲವೊಂದು ಫಾರ್ಮ್ನ ನೋಡೇನ್ರಿ, ಅದು ಯಾಕತ್ತು ಏನಾಕತ್ತು ಅವ್ರು ಸಾಕಾಣಿಕೆ ಮಾಡಿದವ್ರನ್ನ ಕೇಳ್ಬೇಕು. ಮರಿಗಳು ರಗಡ್ ದೊಡ್ಡವು ಕಾಣ್ತಾವ್ರಿ, ಹೊಟಬಕ್ ಕಾಣ್ತಾವು, ರಗಡ್ ದೊಡ್ಡ ಕಾಣ್ತಾವು. ಅವು ಹೊಟಬಕ್ ಕಾಣೋದ್ರಿಂದ ಏನತ್ಲ ತೂಕ ಇರಂಗಿಲ್ಲ, ಮರಿ ವೇಟ್ ಲಾಸ್ ಆಗಿರ್ತೈತಿ. ಮರಿಗಳು ಹೊಟಬಕ್ ಇರಬಾರ್ದು. ಮರಿಗಳು ಏನತ್ಲ ಇದ್ದದ್ರಾಗ ಏನತ್ಲ ವಜ್ಜಿನ ಇರ್ಬೇಕ. ಮರಿಗಳು ತೂಕಕ್ಕ, ನಡಕ್ಕ, ಮರಿ ಶೇಪಿಗೆ ನಡ ಗಟ್ಟಿ ಬರ್ಬೇಕು, ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ವ್ಯಾಪಾರಸ್ಥರು. ಹಿಂಗಾಗಿ ನಡ ಗ್ರೋತ್ ಮರಿಗಳು ಗ್ರೋತ್ ಬಂದಿರ್ಬೇಕಂದ್ರೆ ಏನತ್ಲ ಈ ತರ ಸೇಪ ಇರ್ಬೇಕು, ನಡ ಗಟ್ಟಿ ಬರ್ಬೇಕು. ಹಿಂಗ್ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿರ್ಬೇಕು ಮರಿಗಳು. ಕ್ವಾಲಿಟಿ ಮೇಂಟೈನ್ಗಳು ಮಾಡಿದಾಗ ಮಾತ್ರ ಏನತ್ಲ ನಾವು ಹೇಳಿದ ರೇಟಿಗೆ ಮರಿ ಮಾರ್ತಾವ. ಅದನ್ನ ಬಿಟ್ಟ ಏನೇನೋ ಹಾಕಿ ಏನೇನೋ ಮೇಯಿಸಿ ಒಟ್ಟ ಮರಿ ಬಂದಾವ್ರಿ ನಮ್ಗೆ 2 ತಿಂಗಳಾತು 3 ತಿಂಗಳಾತು ಮರಿ ಬೇಡವಾರ್ರಿ, ಮರಿ 10,000 ಕೊಟ್ಟು ಮರಿ ತಂದದ್ದು 12,000 ಬೇಡ್ತಾರು, 7,000 ಕೊಟ್ಟು ತಂದದ್ದು ಏನತ್ಲ 9,000 ಬೇಡ್ತಾರ್ರಿ, 8,500 ಬೇಡ್ತಾರೆ. 2 ತಿಂಗಳ 2.5 ತಿಂಗಳು 3 ತಿಂಗಳು ಮೇಯ್ಸಿರು ಏನತ್ಲ 2,000 1,500 ಅಷ್ಟೇ ಡಿಫ್ರೆನ್ಸ್ ಆಗತ್ರಿ. ಹೆಚ್ಚಿಗೆ ವ್ಯಾಪಾರಸ್ಥರು ಬೇಡಂಗಿಲ್ಲ ಅಂತೇಳಿ ನಮ್ಮಲ್ಲಿ ಕೆಲವೊಂದಿಷ್ಟು ಫಾರ್ಮರ್ಸ್ ಕಂಪ್ಲೇಂಟ್ ಅದಾವ. ಏನು ಮಾಡಕ್ಕಾಗಲ್ಲ. ಮರಿ ವ್ಯಾಪಾರಸ್ಥರು ಅವ್ರು ಬೇಡ್ತಾರದ್ರ ಅವ್ರು ಒಂದು ರೇಟ್ ಕಟ್ಟಿರ್ತಾರೋ ಆ ರೇಟಿಗೆ ಬೇಡ್ತಿರ್ತಾರೋ ಅದ ನಮ್ದು ಜವಾಬ್ದಾರಿ ಐತಿ. ನಾವು ಕ್ವಾಲಿಟಿ ಮರಿಗಳನ್ನ ಕ್ವಾಲಿಟಿ ಮೇಂಟೈನ್ ಮಾಡಿರ್ಬೇಕು. ಮರಿಗಳು ಆ ತರ ಮೇಯಿಸಿರ್ಬೇಕು. ಮರಿಗಳು ಮೇಯಿಸುವಾಗ ಏನತ್ಲೆ ಭಾಳ ಚಂದ ಸೇಫ್ ಮೇಂಟೈನ್ ಮಾಡಿರ್ಬೇಕು. ಮರಿಗಳು ಸೇಫ್ ಬರ್ಬೇಕ. ಈ ತರ ಸೇಫ್ ಬಂದಾಗ ಮಾತ್ರ ಇದಾಕೈತೆ. ನಡ ಗಟ್ಟಿ ಬರ್ಬೇಕು, ಹಿಂದ್ ಅಗಲ್ ಬರ್ಬೇಕು, ಹಿಂದ್ ನೋಡಿರ್ಬೇಕು. ನಮ್ ಪ್ರತಿಯೊಂದ್ ಮರಿ ನೋಡ್ರಿ ಹಿಂಗ್ ಮಂಚ ಬಡ್ದಂಗ್ ಮರಿ ಬರ್ತೈತಿ. ಈ ತರ ಮಂಚ ಬಡ್ದಂಗ್ ಬರ್ತೈತಿ ಮರಿ, ಈ ತರ ಗಟ್ಟಿ ಬರ್ತೈತಿ. ಕೈ ಹಿಡಿದ್ರೆ ಏನತ್ಲೆ ಹಿಂಗ ಹಿಡಿಯಾಕ ಇದಾಗಂಗಿಲ್ಲ, ಪೂರ ಗಟ್ಟಿ ಬಂದಿರ್ತೈತಿ. ಈ ತರ ಮರಿ ಬತ್ತಪ್ಪ ಅಂತ ಏನತ್ಲೆ ಯಾವ ವ್ಯಾಪಾರಸ್ತು ಏನತ್ಲ ಹಿಂದ್ ಮುಂದ್ ನೋಡಂಗಿಲ್ಲ. ಸ್ವಲ್ಪ ನೋಡಿ ಕಿಸಿಂದ ಏನತ್ಲ ಮನುಷ್ಯಗ್ ಮಾಡ್ತಾನೋ ಮರಿ ಅಟ್ರಾಕ್ಷನ್ ಇರ್ತಾವು, ತಗೊಳಕ್ ವಿಚಾರ ಮಾಡಲ್ಲ, ತಗೊಂತಾರ. 2 ರೂಪಾಯಿ ಏನತ್ಲ ನಾವು ಲಾಭ ಕಾಣ್ಬೋದು ಇದ್ರಾಗ. ಜಂತುನಾಶಕ ಹಾಕಿಸಿಂದ ನಾವು ಮರಿ ಬೆಳವಣಿಗೆ ಸ್ಟಾರ್ಟ್ ಮಾಡಿದ್ವು, ಬೆಳ್ಸಾಕ್ ಸ್ಟಾರ್ಟ್ ಮಾಡಿದ್ವಪ್ಪ ಅಂತಂದ್ರೆ ಏನತ್ಲ ಹೊಟ್ಬಾಕ್ ಆಗಂಗಿಲ್ಲ. ಮರಿ ಜಂತಿದ್ದು ಕಂಪಲ್ಸರಿ ಹೊಟ್ಬಾಕವು. ನಮ್ಮ ಮರಿಗಳು ಯಾವ್ದು ಹೊಟ್ಬಾಕಿಲ್ಲ. ಮರಿ ಹೆಂಗ್ ಶೈನಿಂಗ್ ಐತಿ, ಟಾಪ್ ಕ್ವಾಲಿಟಿ ಐತ್ರಿ, ಜಬರ್ದಸ್ತ್ ಕ್ವಾಲಿಟಿ ಬಂದೈತಿ. ಇದಕ್ಕೆಲ್ಲ ಕಾರಣ ಅಂದ್ರೆ ನಾವು ಜಂತುನಾಶಕ ಹಾಕ್ತಿವಿ, ಆಯುರ್ಮೆಕ್ಟಿಕ್ ಇಂಜೆಕ್ಷನ್ ಕೊಡ್ತೀವಿ. ಎಲ್ಲಾ ತರದ್ ಏನತ್ಲ ಅವಕ್ಕೆ ಏನೇನು ಕೊಡ್ಬೇಕಲ್ಲ ಅದಕ್ಕೆ ಸಮತೋಲನ ಆಹಾರನು ಕೊಟ್ಟಿರ್ತೀವಿ. ಹಿಂಗಾಗಿ ಏನತ್ಲ ಮರಿ ಕ್ವಾಲಿಟಿ ಬಂದ್ಬಿಡ್ತೈತಿ. ನಮ್ಮ ಪ್ರತಿಯೊಂದು ಮರಿ ಎಲ್ಲ ಏನತ್ಲ ಈ ತರ ಚಲೋ ಕ್ವಾಲಿಟಿನೂ ಮೇಂಟೈನ್ ಆಗೈತಿ. ಆಮೇಲೆ ನಡನು ಗಟ್ಟಿ ಬಂದೈತಿ, ಮರಿ ಸೇಪು ಬಂದಾವು, ಉದ್ದ ಹಬ್ಬ ಬೀಸ ರಗಡ್ ಬಂದಾವು. ಎಲ್ಲಾ ತರ ಗುಣಮಟ್ಟ ಮರಿ ಮೇಯಿಸುಪ್ಪ ಅಂತಂದ್ರೆ ಇದ್ರದೇ ಆದ ಒಂದು ಆಹಾರ ಮೇಂಟೆನೆನ್ಸ್ ಇರ್ತೈತ್ರಿ. ಆಹಾರ ಪದ್ಧತಿ, ಆಹಾರ ಕ್ರಮ ಇರ್ತೈತಿ. ಯಾವ ತರ ಜಂತುನಾಶಕ ಹಾಕೋದ್ರಿಂದ ಲಿವರ್ ಟಾನಿಕ್ ಹೆಂಗ್ ಹಾಕೋಬೇಕು, ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ಗಳು ಕೆಲವೊಂದಿಷ್ಟು ಬರ್ತೈತಿ, ಅದನ್ನ ಹಾಕೋಬೇಕು. ಸಮತೋಲನ ಆಹಾರ ಮೇಂಟೈನ್ ಮಾಡ್ಬೇಕು. ನಾವೇನು ಎಲ್ಲಾ ಸಾಕಾಣಿಕೆದಾರನ್ ಎಲ್ಲಾರನ್ನ ಬಿಟ್ಟು ಏನತ್ಲೆ ಸ್ಪೆಷಲ್ ಆಗಿ ಏನು ಹಾಕಿಲ್ರಿ, ಎಲ್ಲಾರು ಹಾಕಿವು. ಆದ್ರೆ ಅದರದೇ ಆದ ಒಂದು ಟೈಮ್ ಟೇಬಲ್ ಇರ್ತೈತಿ, ಅದರದೇ ಆದ ಒಂದು ಆಹಾರ ಕ್ರಮಗಳು ಇರ್ತೈತಿ.
ಆ ಆಹಾರ ಕ್ರಮಗಳ ಮುಂದ ಅದ್ರ ಟಾನಿಕ್ ಏನ ಎಂತ ಏನ್ ಹಾಕಿವ್ ನಾವು ಇಷ್ಟ ಮರಿ ಗ್ರೋತ್ ಬರಾಕ ಇದು ಎಲ್ಲ ಸ್ವಲ್ಪ ಏನತ್ಲ ನಿಮ್ಗೆ ತೋರಿಸ್ತೇನೆ.